ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ, ಕನ್ನಡಿಗರಿಗೆ ಕ್ಷಮೆಯಾಚಿಸುವಂತೆ ಕನ್ನಡ ಸೇನೆ ಆಗ್ರಹ. ಗಂಗಾವತಿ ತಮಿಳು ಭಾಷೆ ತಾಯಿ ಭಾಷೆಯಾಗಿದ್ದು ಆ ಭಾಷೆಯ ಮಗಳ ಭಾಷೆ ಕನ್ನಡ ಭಾಷೆ ಎಂಬ ಹೇಳಿಕೆಯನ್ನ ನೀಡುವುದರ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾದ ನಟ ಕಮಲ್ ಹಾಸನ್ ಅವರು ಬೇಷರತ್ತಾಗಿ ಕನ್ನಡಿಗರಿಗೆ ಕ್ಷಮೆ ಯಾಚಿಸಲೇಬೇಕೆಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಚನ್ನಬಸವ ಜಕೀನ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಕುರಿತು ನಗರಸಭೆಯ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಕಮಲ್ ಹಾಸನ್ ತಮ್ಮ ಚಿತ್ರ ಬಿಡುಗಡೆಗೆ ಸಂಬಂಧಿಸಿದಂತೆ ನಡೆದ ಸಮಾರಂಭದಲ್ಲಿ ಯಾವುದೇ ಆಧಾರವಿಲ್ಲದೆ ವಿನಾಕಾರಣ ವಿವಾದವನ್ನ, ಜೊತೆಗೆ ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ತಮಿಳುನಾಡು ಜನತೆಯನ್ನ ಮೆಚ್ಚಿಸುವುದಕ್ಕಾಗಿ ತಮಿಳು ಭಾಷೆಯ ಮೂಲ ಭಾಷೆಯಾಗಿದೆ, ಇದರ ಲಿಪಿಯನ್ನ ಕನ್ನಡ ಬಳಸಿಕೊಂಡಿದೆ ಎಂಬ ಹೇಳಿಕೆಯನ್ನ ಸೇನೆ ತೀವ್ರವಾಗಿ ಖಂಡಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಕನ್ನಡಿಗರಿಗೆ ಕ್ಷಮೆಯಾಚಿಸಬೇಕು, ಇಲ್ಲವಾದಲ್ಲಿ ಅವರ ನಟನೆಯ ಯಾವುದೇ ಚಿತ್ರಗಳು ರಾಜ್ಯಾದ್ಯಂತ ಬಿಡುಗಡೆಯಾಗದಂತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಸುತ್ತೋಲೆ ಹೊರಡಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸೇನೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ವಿಜಯಲಕ್ಷ್ಮಿ ಹೊಳೆನೂರ್, SC/ST ಘಟಕದ ಅಧ್ಯಕ್ಷ ಶಿವಪ್ಪ ವಿನೋಬ, ನಗರ ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿತಾ, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು ಶ್ರುತಿ, ಕಾರ್ಯದರ್ಶಿ ಅಂಜನಪ್ಪ ಇತರರು ಉಪಸ್ಥಿತರಿದ್ದರು. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಸಿನಿಮಾದ ಟೀಸರನ್ನು ಬಿಡುಗಡೆ ಮತ್ತು ಸಿನಿಮಾ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಒಂದು ಕಮಲ್ ಹಾಸನ್ ಅವರು ತಮಿಳು ಓಲೈಕೆ ಮಾಡ್ಕೊಳ್ಳೋಕ್ಕಾಗಿ ತಮಿಳು ಮೊದಲಾಗಿ ಬಂದಿತ್ತು, ತಮಿಳು ನಂತರ ಕನ್ನಡ ಹುಟ್ಕೊಂಡೈತಿ ಅಂತ ಹೇಳ್ದ. ಈ ಹಿಂದೆ ಆರೋಗ್ಯ ಸರಿ ಇದ್ದಿಲ್ಲ, ಆರೋಗ್ಯ ಸರಿ ಇಲ್ಲದಾಗ ಹೆಂಗಿದ್ದ, ಈಗ ಹೆಂಗಾದಂಗಾಗಿದ್ದಾನೆ, ಯುವಕ ಆದಂಗಾಗಿದ್ದಾನೆ. ಯಾಕಂದರೆ ಅವನು ಮಾನಸಿಕವಾಗಿ ತಮಿಳರಿಗೆ ಒಂದು ತಮಿಳರನ್ನು ಓಲೈಸ್ಕೊಳ್ಳೋಕ್ಕಾಗಿ ಮತ್ತು ರಾಜಕೀಯ ಬೇಳೆ ಬೇಯಿಸೋಕ್ಕಾಗಿ ಒಂದು ಕರ್ನಾಟಕದಲ್ಲಿ ಇರತಕ್ಕಂಥ ತಮಿಳರನ್ನ ಓಲೈಕೆ ಮಾಡ್ಕೊಳಕ್ಕೆ ಒಂದು ಹುಚ್ಚುಚ್ಚು ಹೇಳಿಕೆ ಕೊಡ್ತಾ ಇದ್ದಾನೆ. ರಾಜ್ಯ ಸರ್ಕಾರ ಮತ್ತು ನಮ್ಮ ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಸೇರಿ ಆತನ ಸಿನಿಮಾಗಳನ್ನು ಕರ್ನಾಟಕದಲ್ಲಿ ಯಾವುದು ಪ್ರದರ್ಶನ ಆಗಲಾರ್ದಂಗೆ ನಾವು ನೋಡ್ಕೊತೀವಿ. ಕರ್ನಾಟಕಕ್ಕೆ ಬಂದರೆ ಕಪ್ಪು ಮಸಿ ಬೆಳೆಯತಕ್ಕಂಥ ಕೆಲಸ ಕನ್ನಡ ಸೇನೆಯಿಂದ ಮಾಡ್ತೀವಿ. ಮತ್ತು ಈಗೇನು ರಾಜಕೀಯವಾಗಿ ಆತೇನು ಕಮಲ್ ಹಾಸನ್ ಏನು ಹೇಳಿಕೆ ಕೊಟ್ಟಿದ್ದಾನೆ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ, 2000 ವರ್ಷದ ಇತಿಹಾಸ ಇರತಕ್ಕಂಥ ಕನ್ನಡ, ಇದು ಯಾವುದೋ ತಮಿಳಿನಿಂದ ಕನ್ನಡ ಹುಟ್ಕೊಂಡೈತೆ ಅಂತ ಹೇಳ್ತಕ್ಕಂಥ ಈ ಹುಚ್ಚು ಕಮಲ್ ಹಾಸನ್ ಏನು ಹುಚ್ಚು ಅದೇನಲ್ಲ, ಅವನ್ನ ಮೆಂಟಲ್ ಅಂತ ಅನ್ಬೇಕಾಗುತ್ತೆ ಮತ್ತು ಅವನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗುತ್ತೆ. ಮತ್ತು ಇಂಥವ್ರನ್ನ ಏನೈತಲ್ಲ ಸರ್ಕಾರ ಈಗೇನು ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಹೇಳಿದ್ದಾರೆ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತಂದೇಳಿ. ಕಾನೂನು ಕ್ರಮ ಕೈಗೊಳ್ಳಬೇಕು, ಕೈಗೊಳ್ಳಿಲ್ಲ ಅಂತಂದರೆ ನಾವು ಇಡೀ ದೇಶ ರಾಜ್ಯಾದ್ಯಂತ ಒಂದು ಹೋರಾಟ ಮಾಡ್ತೀವಿ ಅಂತಂದೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ.